ಇವತ್ತಿನ ರೆಸಿಪಿ ಚಪಾತಿ. ಮೃದುವಾದ ಚಪಾತಿ ಹೆಂಗೆ ಮಾಡೋದು ಅಂದರೆ ನೋಡಿರಿ, 3 ಕಪ್ ಚಪಾತಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದ್ರೆ ತಗೊಳ್ರಿ. ನಾನಿಲ್ಲಿ ಆಶೀರ್ವಾದ್ ತೊಗೊಂಡಿದ್ದೀನಿ. ಜಲ್ಡೆ ಇಟ್ಕೊಳ್ರಿ, ಯಾವ ಬ್ರ್ಯಾಂಡ್ ಆದರೂ ತೊಗೊಳ್ರಿ. ಸ್ವಲ್ಪ ಜಲ್ಡೆ ಹಿಡೀರಿ. ನೋಡಿರಿ, ಜಲ್ಡೆ ಹಿಡಿದು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ರಿ. ಸಾಫ್ಟ್ ಆಗೋವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಆಶಾ ಗೌಡ ಯೂಟ್ಯೂಬ್ ಚಾನಲ್. ಕಮೆಂಟ್ಸ್ ಮಾಡಿರಿ, ಲೈಕ್ ಮಾಡಿರಿ. ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀನಿ. ನಮಗೊಂದು ಕಮೆಂಟ್ಸ್ ಹಾಕಿ ಶೇರ್ ಮಾಡಿರಿ. ನೋಡಿರಿ, ಕಲಿಸ್ಕೊಳ್ತಾ ಇದ್ದೀನಿ. ನಾನಿವಾಗ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡ್ರೆ ಕೈಗೆಲ್ಲ ಅಂಟಲ್ಲ. ನೀವು ಈ ಥರ ಒಂದು ಸಲ ಮಾಡಿರಿ, ಮೃದುವಾಗಿರ್ತೈತೆ ಚಪಾತಿ. ಒಂದು ಸಲ ಟ್ರೈ ಮಾಡಿರಿ. ನಾನು ಬೇರೆ ನೋಡ್ರಿ ಏನೂ ಹಾಕಿಲ್ಲ ಚಪಾತಿ ಹಿಟ್ಟಿಗೆ. ಎಷ್ಟು ಸಾಫ್ಟಾಗಿರ್ತೈತೆ ಅಂದರೆ ನೀವೇ ಹೇಳ್ತೀರ ಚಪಾತಿ ಇಷ್ಟು ಸಾಫ್ಟಾಗಿರ್ತೈತಾ ಅಂತ. ನೋಡಿರಿ, ನಾನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ರಿ. ನೋಡಿರಿ, ಯಾವ ಥರ ಕಲಿಸ್ಬೇಕು ಅಂದರೆ ಸ್ಮೂತಾಗಿರ್ಬೇಕು ಚಪಾತಿ ಹಿಟ್ಟು. ನೋಡಿರಿ, ತೋರಿಸ್ತಾ ಇದ್ದೀನಿ. ಬೆಳ್ಳಿಗೆ ಪ್ರೆಸ್ ಮಾಡಿದ್ರೆ ಹಂಗೆ ಪ್ರೆಸ್ ಆಗಬೇಕು. ಒಂದು 5 ನಿಮಿಷ ಅದನ್ನು ತಟ್ಟೆ ಮುಚ್ಚಿ ಇಕ್ತಾಯಿದ್ದೀನಿ. ನಾನು ಅಷ್ಟು ಚಟ್ನಿ ಮಾಡ್ಕೊತೀನಿ. ನೋಡಿರಿ, 5 ನಿಮಿಷ ಆಯ್ತದು. ಇವಾಗ ನಾನು ಹೊಸ್ಕೊತಾ ಇದ್ದೀನಿ, ಚಪಾತಿ ಲಟ್ಟಿಸ್ತಾ ಇದ್ದೀನಿ. ರೌಂಡಿಗೆ ಬರ್ಬೇಕು. ನಿಮಗೆ ಎಷ್ಟಪ್ಪ ಬೇಕೋ ಉಂಡೆ ಅಷ್ಟಪ್ಪ, ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಹೊಸ್ಕೊಳ್ರಿ. ನೋಡಿ, ನಾನು ಹೊಸಿತಾ ಇದ್ದೀನಿ. ಯಾವ ಥರ ಇತ್ತು ಅಂತ ಕಮೆಂಟ್ಸ್ ಮಾಡಿರಿ. ನೋಡಿರಿ, ಎಷ್ಟು ತೆಳ್ಳಗೆ ಹೊಸ್ಕೊಂಡಿದ್ದೀನಿ ಅಂದರೆ ಅಷ್ಟು ತೆಳ್ಳಗೆ ಹೊಸ್ಕೊಂಡಿದ್ದೀನಿ. ಮಂದ ಹೊಸ್ಯಕ್ಕೆ ಹೋಗ್ಬೇಡ್ರಿ. ನೋಡಿರಿ, ಎಷ್ಟು ಐತೆ. ನೋಡಿರಿ, ಬೇಯಿಸ್ತಾ ಇದ್ದೀನಿ ನಾನು. 1 ಇಂಚು ಅವಾಗೆ ಕಾಯಕ್ಕೆ ಇಕ್ಕಿದ್ದೀನಿ. ಇವಾಗ ನಾನು ಹಾಕಿದ್ದೀನಿ ತವ ಮೇಲೆ. ನೋಡಿರಿ, ಒಂದು ಸೈಡ್ 1 ಸೆಕೆಂಡ್, ಇನ್ನೊಂದು ಸೈಡ್ 1 ಸೆಕೆಂಡ್ ಬೇಯಿಸ್ರಿ. ಆಮೇಲೆ ಎಣ್ಣೆ ಹಾಕ್ಕೊಳ್ರಿ. 1 ಸೆಕೆಂಡ್ ಬೇಯಿಸ್ಬೇಕದು, ಇಲ್ಲಾಂದರೆ ಸಾಫ್ಟಾಗಿ ಬರಲ್ಲ. ಹಂಗೆ ಎಣ್ಣೆ ಹಾಕ್ಬಿಟ್ರೆ ಚೆನ್ನಾಗಿ ಬರಲ್ಲ ಅದು. 2 ಸೈಡು 1 ಸೆಕೆಂಡ್ ಬೇಯಿಸಾದ್ಮೇಲೆ ಎಣ್ಣೆ ಹಾಕಿ. ಚಪಾತಿ ಸ್ಮೂತಾಗಿ ಬರ್ತೈತೆ. ನೋಡಿರಿ, ಇವಾಗ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ರಿ ಎಣ್ಣೆನ. ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ.